ಗರಿಗೆದರ್ತಾ ಇದೆ ಡಿನ್ನರ್ ಮೀಟಿಂಗ್. ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದೆ ಅಂತ ಅನ್ಕೊಳ್ಳಾಗ್ತಾ ಇತ್ತು. ಎಲ್ಲ ಸೈಲೆಂಟ್ ಆಗಿದ್ದಾರೆ, ಅವ್ರವ್ರ ಪಾಡಿಗಿದ್ದಾರೆ. ಯಾವ ಡಿನ್ನರು, ಬ್ರೇಕ್ಫಾಸ್ಟು, ಕ್ಲೋಸ್ ಡೋರ್ ಮೀಟಿಂಗು ಇದ್ಯಾವುದು ಮಾಡ್ತಾ ಇಲ್ಲ ಅಂತ. ಆದರೆ ಮತ್ತೆ ಗರಿಗೆದರ್ತಾ ಇದೆ ಡಿನ್ನರ್ ಮೀಟಿಂಗ್. ನಿನ್ನೆ ರಾತ್ರಿ ಸಚಿವರು, ಶಾಸಕರುಗಳು ಒಂದು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಈಗ ಒಂದು 10 ದಿನದಿಂದ ಎಲ್ಲ ಸೈಲೆಂಟ್ ಆಗಿದ್ರು. ಅಂದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇತ್ತು. ಆದರೆ ಈ ಡಿನ್ನರ್ ಮೀಟಿಂಗ್ ಅಂತೆಲ್ಲ ನಡೀತಾ ಇತ್ತಲ್ಲ, ಬಹಳ ನಡೀತಾ ಇತ್ತಲ್ಲ. ಸಿಎಂ ಬದಲಾಗ್ತಾರಂತೆ, ಬದಲಾಗಬೇಕಂತೆ, ಚೇಂಜ್ ಆಗುತ್ತಂತೆ, ಇನ್ನೊಂದಂತೆ ಮತ್ತೊಂದಂತೆ ಅಂತ ಅಂದಾಗ ಒಂದೊಂದು ಪ್ರಮುಖ ನಾಯಕರುಗಳು ಅವರವರು ಬಣದವರು, ಅವರವ್ರ ಗುಂಪಿನವರು ಈ ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಾ ಇದ್ರಲ್ಲ, ಅದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿತ್ತು. ಆದರೆ ನಿನ್ನೆ ರಾತ್ರಿ ಸಚಿವರು, ಶಾಸಕರು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಸಹಜವಾಗಿ ಕುತೂಹಲ, ಏನ್ ಮಾತಾಡಿರ್ಬೋದು, ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡಿರ್ಬೋದು, ದಿಢೀರ್ ಅಂತ ಮತ್ತೆ ಯಾಕೆ ಎಲ್ಲವೂ ಕೂಡ ಆಕ್ಟಿವ್ ಆಗ್ತಾ ಇದೆ ಅಂತ. ಸೊ ಪ್ರಮುಖವಾಗಿ ದಲಿತ ಸಚಿವ ಶಾಸಕರ ಸಭೆ ಮಾಡಲಾಗಿರೋದು ಇಲ್ಲಿ ಹೈಲೈಟ್ ಆಗ್ತಾ ಇರೋದು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ಭೋಜನ ಕೂಟವನ್ನು ಏರ್ಪಡಿಸ್ಕೊಂಡಿದ್ರು. ಯಾರ್ಯಾರು ಇದ್ರು ಅಂತ ನೋಡೋದಾದ್ರೆ ಜಿ ಪರಮೇಶ್ವರ್ ಅವರು, ಎಚ್ ಸಿ ಮಹದೇವಪ್ಪನವರು, ಇವ್ರ ನೇತೃತ್ವದಲ್ಲಿ ದಲಿತ ಸಮುದಾಯದ ನಾಯಕರುಗಳು ಇದರ ನೇತೃತ್ವವನ್ನು ವಹಿಸ್ಕೊಂಡಂಗೆ ಕಾಣಿಸ್ತಾ ಇದೆ. ಕೆ ಎಚ್ ಮುನಿಯಪ್ಪ ಅವರು, ಆರ್ ಬಿ ತಿಮ್ಮಾಪುರ ಅವರು, ಶಿವರಾಜ್ ತಂಗಡಿಗೆ ಅವರು, ನರೇಂದ್ರ ಸ್ವಾಮಿ ಅವರು, ನಾರಾಯಣ ಸ್ವಾಮಿ, ಪ್ರಸಾದ್ ಅಬ್ಬಯ್ಯ, ಬಸಂತಪ್ಪ, ವೆಂಕಟೇಶ್ ಸೇರಿ 30ಕ್ಕೂ ಹೆಚ್ಚು ಶಾಸಕರುಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ಪ್ರಮುಖವಾಗಿ ಈ ಸಭೆಯ ಉದ್ದೇಶ ಏನಾಗಿರಬಹುದು ಅನ್ನೋದು ಕುತೂಹಲ. ಈಗ ಸಿಗ್ತಾ ಇರುವಂತ ಮಾಹಿತಿ, ದಲಿತ ಸಿಎಂ ವಿಚಾರ, ಮತ್ತೆ ಈ ಸಿಎಂ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಹೈಕಮಾಂಡ್ ನಾಯಕರು ಏನೂ ಮಾತಾಡಬೇಡಿ, ಸುಮ್ಮನಿರಿ ಅಂತ ಹೇಳಿದ್ದಾಯ್ತು, ಎಲ್ಲವೂ ಆಯ್ತು. ಇದೀಗ ನೋಡಿದ್ರೆ ದಲಿತ ಸಿಎಂ ವಿಚಾರ ಮತ್ತೆ ಮುನ್ನೆಲೆಗೆ ಬರುವ ಎಲ್ಲಾ ಲಕ್ಷಣಗಳು ಇದೆ. ಯಾಕಂದ್ರೆ ಅದೇ ವಿಚಾರ ನಿನ್ನೆ ರಾತ್ರಿ ಚರ್ಚೆ ಆಗಿದೆ ಅಂತ. ಅನುದಾನ ಕುರಿತಂತೆ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಅಂತ ಕೆಲವೊಬ್ರು ಶಾಸಕರುಗಳಿಗೆ ಅಸಮಾಧಾನ ಇದೆ. ನಮಗೆ ಅನುದಾನವೇ ಸಿಗ್ತಾ ಇಲ್ಲ, ನಮ್ಮದೇ ಸರ್ಕಾರ, ನಮಗೆ ಅನುದಾನ ಸಿಗ್ತಾ ಇಲ್ಲ, ಹೆಂಗ್ ತಾನೇ ನಾವು ಅಭಿವೃದ್ಧಿ ಕೆಲಸ ಮಾಡೋಕ್ಕಾಗತ್ತೆ, ಕ್ಷೇತ್ರದಲ್ಲಿ ಮುಖ ತೋರಿಸೋದಾದ್ರೂ ಹೆಂಗೆ, ಜನಕ್ಕೆ ಬಹಳ ಬೇಜಾರ ಆಗತ್ತೆ ಅನ್ನೋದೊಂದು ಇದೆ. ಆ ಅನುದಾನದ ಕುರಿತು ಕೂಡ ಚರ್ಚೆಯನ್ನು ಮಾಡಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಇದೀಗ ಮತ್ತೊಮ್ಮೆ ಸಿಎಂ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಯಾಕೋ ಇದನ್ನ ಬಿಡಂಗ್ ಕಾಣಿಸ್ತಾ ಇಲ್ಲ. ಒಬ್ಬರಾದ್ಮೇಲೆ ಒಬ್ರು ಈ ವಿಚಾರವನ್ನ ಜೀವಂತವಾಗಿ ಇಟ್ಕೊಳ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದಂಗೆ ಕಾಣಿಸ್ತಾ ಇದೆ. ಹೈಕಮಾಂಡ್ ನಾಯಕರು ಈಗ ನಾಳೆ ಮುಂದೆ ಆಮೇಲೆ ಅಂತ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ದಾರೆ. ಇತ್ತ ಡಿ ಕೆ ಶಿವಕುಮಾರ್ ಅವರು ತೆರೆಮರೆಯಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರಂತೂ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಈ ಎಲ್ಲದರ ನಡುವೆ ಈಗ ಮತ್ತೆ ಆಕ್ಟಿವ್ ಆಗ್ತಾ ಇರುವಂಥದ್ದು ಪರಮೇಶ್ವರ್ ಅವರು ಮತ್ತು ಮಹದೇವಪ್ಪನವರು. ದಲಿತ ಸಿಎಂ ಈ ಕೂಗು ಕೇಳಿ ಬಂದಿತ್ತು, ಈ ಹಿಂದೇನೂ ಕೇಳಿ ಬಂದಿತ್ತು. ಈಗ ಸಿಎಂ ಬದಲಾಗ್ತಾರಂತೆ, ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕಂತೆ ಅಂದಾಗ ಮತ್ತೆ ಈ ವಿಚಾರ ಮುನ್ನೆಲೆಗೆ ಬಂದಿತ್ತು. ಹೆಂಗೆ ಸಾಧ್ಯ? ದಲಿತ ಸಿಎಂ ಆಗಬೇಕು, ಪರಮೇಶ್ವರ್ ಅವರ ಹೆಸರನ್ನ ಹೇಳ್ಬಿಡ್ಬೇಕು. ಇವನ್ ಒಂದು ಹಂತದಲ್ಲಿ ಸಿದ್ದರಾಮಯ್ಯನವರೇ ಇರಬೇಕು, ಸಿದ್ದರಾಮಯ್ಯನವ್ರು ಇಲ್ಲ ಅಂತಂದ್ರೆ ಪರಮೇಶ್ವರ್ ಅವರು ಓಕೆ ನಮಗೆ ಅನ್ನೋ ಲೆಕ್ಕಾಚಾರದಲ್ಲೂ ಮಾತುಕತೆ ಆಗಿತ್ತು ಅಂತ. ಈಗ ಸದ್ಯಕ್ಕೆ ಒಂದು 10-15 ದಿನದಿಂದ ಎಲ್ಲ ಸೈಲೆಂಟ್ ಆಗಿದ್ದಾರೆ ಅಂತ ಅನ್ಕೊಳ್ಳಲಾಗಿತ್ತು. ಆದರೆ ಮತ್ತೆ ಈ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಸೊ ನಿನ್ನೆಯ ಮೀಟಿಂಗ್ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಏನ್ ನಿರ್ಧಾರ, ಏನ್ ನಿರ್ಣಯಕ್ಕೆ ಬಂದಿದ್ದಾರೆ ಅಂತ. ಈಗ ಇದಾದ ಮೇಲೆ ಇನ್ನು ಯಾರು ಮೀಟಿಂಗ್ ಮಾಡ್ತಾರೆ, ಇದು ಇಂಪಾರ್ಟೆಂಟ್. ಹಂಗೆ ಎಲ್ಲ ಆಗ್ತಾ ಇರೋದು. ಇವ್ರು ಮಾಡಿದ್ರು ಅಂತ ಅವ್ರು ಮಾಡಿದ್ರು ಅಂತ ಇವರು, ಬಿಜೆಪಿ ಅವರು JDS-ನವರಲ್ಲ, ಕಾಂಗ್ರೆಸ್ನವರೇ. ಈ ಬಣದವ್ರು ಮಾಡಿದ್ರ ನಡೀರಿ ನಾವು ಮಾಡೋಣ ಅಂತ ಇವರು ಮಾಡ್ತಾ ಇರೋದು. ಹಾಗಾಗಿ ಈ ಮೀಟಿಂಗ್ನ ನಂತರ ಇನ್ನು ಯಾರ್ಯಾರು ಮೀಟಿಂಗ್ ಮಾಡ್ತಾರೆ, ಏನೇನಾಗತ್ತೆ, ನಿನ್ನೆಯ ಮೀಟಿಂಗ್ನಲ್ಲಿ ಯಾವ ನಿರ್ಧಾರಕ್ಕೆ ಬಂದಿದ್ದಾರೆ, ದಲಿತ ಸಿಎಂ ಅಂತ ಕೂಗು ಮತ್ತೆ ಈ ವಿಚಾರ ಬಂದಿದೆ ಅಂತಂದ್ರೆ ಆಲ್ರೆಡಿ ಎಲ್ಲವೂ ಸೈಲೆಂಟ್ ಆಗ್ತಾ ಇತ್ತು. ಹೈಕಮಾಂಡ್ ನಾಯಕರು ಇದ್ರ ಬಗ್ಗೆ ಉತ್ಸಾಹ ತೋರಿಸಲೇ ಇಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ಸಿಗುವ ಪ್ರಯತ್ನಕ್ಕೆ ಬಹಳ ಆಟ ಆಡಿಸ್ಬಿಟ್ರು. ಡಿ ಕೆ ಶಿವಕುಮಾರ್ ಅವರೇ ಈ ಕಡೆ ಸೈಲೆಂಟ್ ಆಗೋ ಥರದಲ್ಲಿ ಇತ್ತು. ಜಾರಕಿಹೊಳಿ ಅವರು ಮಾತಾಡೋಕ್ಕೆ ಶುರು ಮಾಡಿದವರು ಅವರು ಸೈಲೆಂಟ್ ಆಗ್ಬಿಟ್ರು. ಇದೆಲ್ಲದರ ನಡುವೆ ಈಗ ಮತ್ತೆ ದಲಿತ ನಾಯಕರುಗಳು ಒಂದಾಗಿದ್ದಾರೆ, ಶಾಸಕರುಗಳು ಚರ್ಚೆ ಮಾಡಿದ್ದಾರೆ. ಅಂದರೆ ಏನು ಮಾತಾಡಿರ್ಬೋದು ಅನ್ನೋದು ಪ್ರಶ್ನೆ.